ಸದಲಗ ಪುರಸಭೆಯ ನೈರ್ಮಲ್ಯ ವಿಭಾಗದಲ್ಲಿ 7 ವಾಹನಗಳ ಸಮೂಹವನ್ನು ನಿಯೋಜಿಸಲಾಗಿದೆ. ಅಧ್ಯಕ್ಷರು ಬಸವರಾಜ್ ಗುಂಡ್ಕಲ್ಲೆ ಮತ್ತು ಮುಖ್ಯಾಧಿಕಾರಿ ಶಿವಾನಂದ ಭೋಸಲೆ ಅವರಿಂದ ಮಾಹಿತಿ. ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಸದಲಗ ಪುರಸಭೆಯ ಸ್ವಚ್ಛತಾ ವಿಭಾಗದಲ್ಲಿ ಸುಮಾರು 89.66 ಲಕ್ಷ ರು ಮೌಲ್ಯದ 4 ಘನತ್ಯಾಜ್ಯ ಮತ್ತು ಹಸಿತ್ಯಾಜ್ಯ ವಾಹನಗಳು, 1 ಟ್ರ್ಯಾಕ್ಟರ್, 1 ಜೆಸಿಬಿ ಯಂತ್ರ ಮತ್ತು 1 ಫಾಗಿಂಗ್ ವಾಹನವನ್ನು ನಿಯೋಜಿಸಲಾಗಿದೆ. ಇಂದು ಈ ಎಲ್ಲ ವಾಹನಗಳಿಗೆ ಅಧ್ಯಕ್ಷರು, ಪುರಸಭೆಯ ಸದಸ್ಯರು, ಮುಖ್ಯ ಅಧಿಕಾರಿ, ಇತರ ಪುರಸಭೆ ಅಧಿಕಾರಿಗಳು ಮತ್ತು ನೌಕರರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಕೆಲಸಕ್ಕೆ ಚಾಲನೆಯನ್ನು ನೀಡಲಾಯಿತು. ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಕೇಂದ್ರ ಸರ್ಕಾರವು 2017-2018ರಲ್ಲಿ ಪರಿಸರ ಸಂರಕ್ಷಣೆ ಮತ್ತು ನಗರ ನೈರ್ಮಲ್ಯಕ್ಕಾಗಿ 2 ಕೋಟಿ ರುಗಳ ನಿಧಿಯನ್ನು ಅನುಮೋದಿಸಿತು. ಇದಕ್ಕೆ ಮುಖ್ಯ ಶಿವಾನಂದ ಭೋಸಲೆ ಅವರು ಚಾಲನೆಯನ್ನು ನೀಡಿದರು. ಸದಲಗ ಪುರಸಭೆಯಲ್ಲಿ ಮುಖ್ಯ ಅಧಿಕಾರಿ ಹುದ್ದೆಗೆ ಸೇರಿದ 1 ವರ್ಷದೊಳಗೆ ಮುಖ್ಯ ಅಧಿಕಾರಿ ಭೋಸಲೆ ಸಂಬಂಧಿತ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದರು ಮತ್ತು ಈ ಅಭಿಯಾನದಡಿಯಲ್ಲಿ ನಗರದ ಮನೆಗಳಿಂದ ಘನತ್ಯಾಜ್ಯವನ್ನು ಹಸಿ ತ್ಯಾಜ್ಯದಿಂದ ಪ್ರತ್ಯೇಕವಾಗಿ ಸಂಗ್ರಹಿಸಲಾಯಿತು. ಪುರಸಭೆಯ ವಾಹನಗಳು ಬಂದ ನಂತರ ನೈರ್ಮಲ್ಯ ಕಾರ್ಯಕರ್ತರು ಘನ ಮತ್ತು ಹಸಿ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲು ಒತ್ತಾಯಿಸಿದರು. ಇಂದು ಅವುಗಳನ್ನು ಸಂಗ್ರಹಿಸಲು ಇನ್ನೂ 4 ವಾಹನಗಳನ್ನು ಸೇರಿಸಲಾಗಿದೆ. ಸೊಳ್ಳೆಗಳು ಮತ್ತು ಕೀಟಗಳನ್ನು ನಿರ್ಮೂಲನೆ ಮಾಡಲು ಫಾಗಿಂಗ್ ಯಂತ್ರಗಳನ್ನು ಸಹ ತರಲಾಯಿತು. ತ್ಯಾಜ್ಯ ಸಂಗ್ರಹಾಲಯದಲ್ಲಿ ಈ ತ್ಯಾಜ್ಯವನ್ನು ಮರುಬಳಕೆ ಮಾಡಲು ನೈರ್ಮಲ್ಯ ಇಲಾಖೆಗೆ ಜೆಸಿಬಿಗಳು ಮತ್ತು ಟ್ರ್ಯಾಕ್ಟರ್ಗಳು ಸೇರಿದಂತೆ ಸುಮಾರು 89.66 ಲಕ್ಷ ರು ಮೌಲ್ಯದ ಯಂತ್ರೋಪಕರಣಗಳನ್ನು ಲಭ್ಯಗೊಳಿಸಲಾಯಿತು. ಸದಲಗ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಳಿ ಸದಲಗ, ಅಕ್ಸಂಬ ಮತ್ತು ಜನವಾಡ ಗ್ರಾಮಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಭೂಮಿಯನ್ನು ಲಭ್ಯವಾಗುವಂತೆ ಮಾಡಿದ್ದಾರೆ ಎಂದು ಮುಖ್ಯ ಅಧಿಕಾರಿ ಶಿವಾನಂದ ಭೋಸಲೆ ಮತ್ತು ಬಸವರಾಜ್ ಗುಂಡ್ಕಲ್ಲೆ ಮಾಹಿತಿಯನ್ನು ನೀಡಿದರು. ಸದಲಗದಿಂದ ಸಂಗ್ರಹಿಸಿದ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಮೂಲಕ ಅಲ್ಲಿ ರಸಗೊಬ್ಬರ ಉತ್ಪಾದನಾ ಯೋಜನೆಯನ್ನು ಸ್ಥಾಪಿಸಲಾಗಿದೆ. ಸ್ವಚ್ಛ ಭಾರತ್ ಮಿಷನ್ 1ರಲ್ಲಿ ಈ ವಾಹನಗಳನ್ನು ಖರೀದಿಸುವ ಮತ್ತು ಘನ ಮತ್ತು ಆರ್ದ್ರ ತ್ಯಾಜ್ಯವನ್ನು ಸಂಗ್ರಹಿಸಿ ಸರಿಯಾಗಿ ವಿಲೇವಾರಿ ಮಾಡುವ ಪ್ರಮುಖ ಕಾರ್ಯವನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ ನಂತರ ಮತ್ತು ಅದರ ವರದಿಯನ್ನು ಸರಿಯಾದ ಸಮಯದಲ್ಲಿ ಸಲ್ಲಿಸಿದ ನಂತರ ಸ್ವಚ್ಛ ಭಾರತ್ ಮಿಷನ್ 2 2ನೇ ಹಂತಕ್ಕೆ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡೆಯಲು ನಮಗೆ ಅವಕಾಶ ಸಿಗುತ್ತದೆ ಮತ್ತು ಮಿಷನ್ 1ರ ಯಶಸ್ವಿ ಅನುಷ್ಠಾನದ ವರದಿಯನ್ನು ಸ್ವೀಕರಿಸಿದ ನಂತರ ಕೇಂದ್ರ ಸರ್ಕಾರವು ಹಣವನ್ನು ಒದಗಿಸಲು ವ್ಯವಸ್ಥೆ ಮಾಡಬೇಕಾಗುತ್ತದೆ ಎಂದು ಮುಖ್ಯ ಅಧಿಕಾರಿ ಶಿವಾನಂದ ಭೋಸಲೆ ಮಾಹಿತಿಯನ್ನು ನೀಡಿದರು. ಬಸವರಾಜ್ ಗುಂಡ್ಕಲ್ಲೆ, ಮುಖ್ಯಾಧಿಕಾರಿ ಶಿವಾನಂದ ಭೋಸಲೆ, ಸಾಬಣ್ಣ ಪೂಜಾರಿ, ಲಾಹು ಮದಾಳೆ, ಪ್ರವೀಣ್ ಗಾರದಾಳೆ, ರವಿ ಗೋಸಾವಿ, ವಿಜಯ ಕೋಕಣೆ, ಶೇಷಂ ಸಂತೋಷ್ ನವಲೆ, ಅತ್ತಾವುಲ್ಲಾ ಮುಜಾವೂರ್, ಆನಂದ್ ಪಾಟೀಲ್, ಕೈಲಾಸ್ ಮಾಳಗೆ, ದರೆಪ್ಪ ಹವಾಲ್ದಾರ್, ಪ್ರಶಾಂತ್ ಕರಂಗಲೆ, ಹೇಮಂತ್ ಶಿಂಗೆ, ಉದಯ್ ಬದನಿಕಾಯಿ, ಮೊಹಮ್ಮದ್ ಗೌಂಡಿ, ಸಂಜುಗೌಡ, ವಿಜಯ್ ಪಾಟೀಲ್, ರಾಜು ಅಮೃತ್ ಸಮ್ಮಣ್ಣವರ್, ಅಲ್ತಾಫ್ ಮುಜಾವರ್, ಅಜರುದ್ದೀನ್ ಶೇಖಜಿ, ಪತ್ರಕರ್ತರು ರಂಜಿತ್ ಜಗತಾಪ, ಮುಖಂಡರ್ ದ್ರಾವಿಡ್, ತ್ಯಾತ್ಯಾಸಾಬ್ ಕದಂ ಹಾಗೂ ಪಟ್ಟಣದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಕೈಲಾಶ್ ಮಾಳಗೆ, GS5 ಟಿವಿ ಕನ್ನಡ ನ್ಯೂಸ್, ಸದಲಗ.